ಪೇಜಸ್ ಕ್ರಶ್ ಟ್ರಾಲ್ ಪೇಜಸ್ ಕರ್ನಾಟಕದಲ್ಲಿ ನನ್ನಷ್ಟು ಯಾರನ್ನೂ ಇಷ್ಟಪಡಲ್ಲ ಅವರು. ಅಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಕನ್ನಡದಲ್ಲಿ ಒಂದು ಮಾತಿದೆ, ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯ, ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯ. ಡೈಲಾಗ್ ಮುಗಿಸ್ತೀನಿರೋ. ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯ, ಟೀಚರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯ. ಬುದ್ಧ, ಬಸವ, ಗಾಂಧಿ, ಕುವೆಂಪು ಆಗಲು ಯಾವ ಕೋರ್ಸ್ಗಳುಂಟಯ್ಯ? ನಿಮ್ಮೊಳಗಿರುವ ಫೋರ್ಸ್ ಬೇಕಯ್ಯ ಅಂತ. ಆ ಫೋರ್ಸ್ ಇದ್ರೇನೆ ಲೈಫಲ್ಲಿ ಏನಾದರೂ ಸಾಧಿಸಕ್ಕಾಗೋದು. ಬಹಳಷ್ಟು ಜನ ಸ್ಟೂಡೆಂಟ್ಸ್ ಅಂತಿರ್ತಾರೆ, ಸರ್ ನಾನು 10th ವರೆಗೂ ಕನ್ನಡ ಮೀಡಿಯಮ್ಮು, ನನಗೆ ಅಷ್ಟೇನು ಇಂಗ್ಲೀಷ್ ಬರಲ್ಲ. ಇಂಗ್ಲೀಷ್ ಕರೆಕ್ಟಾಗಿ ಬಂದರೆ ಕಂಪ್ನಿಯಲ್ಲಿ ಕೆಲಸ ಸಿಗುತ್ತೆ, ಬರಲಿಲ್ಲ ಅಂದರೆ ಕನ್ನಡ ಕರೆಕ್ಟಾಗಿ ಬಂದು ಕಂಪ್ನಿಗೆ ಓನರ್ ಆಗಿಬಿಡ್ತೀಯ ಮಗನೇ, ಹೇಳ್ತಾ ಇದ್ದೀನಿ. ಅದಕ್ಕೆ ಏನಾದರೂ ಸಪೋಸ್ ಲೈಫಲ್ಲಿ ಫೇಲ್ ಆದರೂ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಹಾಗೆ ಅಂತ ಇವತ್ತಿಲ್ಲಿ ಗೋಲ್ಡ್ ಮೆಡಲ್ ವರೆಗೂ ರೀಚ್ ಆಗಿರ್ತಕ್ಕಂಥ ಈ ಟಾಪರ್ಸ್ಗೆ ನಿಮ್ಮ ಜೋರು ಚಪ್ಪಾಳೆ. ಸುಮ್ನೆ ಗೆದ್ರೆ ವಿಕ್ಟರಿ, ಪಡಬಾರ್ದು ಕಷ್ಟಪಟ್ಟು ಗೆದ್ರೆ ಅದು ಹಿಸ್ಟರಿ ಅಂತ. 10th ಅಲ್ಲಿ ಒಬ್ಬ ಹುಡುಗ ಲೈಫಲ್ಲಿ ಏನಾದರೂ ಸಾಧಿಸಕ್ಕೆ ಹೋದ್ರೆ ಓವರ್ ಆಗಿ ಥಿಂಕ್ ಮಾಡ್ತೀವಿ. ಒಬ್ಬನು ಬಸ್ಸಲ್ಲಿ 2 ಟಿಕೆಟ್ ತಗೊಂಡಿದ್ದಂತೆ ಕಂಡಕ್ಟರ್ ಕೇಳಿದ್ರಂತೆ, 2 ಟಿಕೆಟ್ ಯಾಕೆ ಹೋದ್ರೆ? ಸರ್ 1 ಟಿಕೆಟ್ ಕಳೆದೋದ್ರೆ ಇನ್ನೊಂದು ಇರ್ಲಿ ಅಂತ. 2 ಕಳೆದೋದ್ರೆ ಏನ್ ಮಾಡ್ತೀವಿ ಅಂದ್ರೆ, ಬಸ್ ಪಾಸ್ ಇದೆ ಗೊತ್ತಾ ಅಂದಂತೆ. ಅಂದ್ರೆ ಲೈಫಲ್ಲಿ ಏನಾದ್ರೂ ಸಾಧಿಸಕ್ಕೆ ಹೋದಾಗ ಓವರ್ ಆಗಿ ಥಿಂಕ್ ಮಾಡಬಾರ್ದು, ಪ್ರಯತ್ನ ನಿಯತ್ತಾಗಿರ್ಬೇಕು. ಒಂದು ಟ್ರೈನ್ ಹೋಗ್ತಾ ಇತ್ತಂತೆ, 2 ಹುಡುಗರು ತಾತ ಹೋಗ್ತಾ ಇದಾರೆ ಟ್ರೈನ್ ಹತ್ತಕ್ಕೆ. ಬೈ ಮಿಸ್ಟೇಕ್ ಟ್ರೈನ್ ಮಿಸ್ ಆಗಿದೆ, ಹುಡುಗರು ಟ್ರೈನ್ ಹತ್ತಿದ್ರೆ, ತಾತ ಟ್ರೈನ್ ಮಿಸ್. ಆವಾಗ ರೈಲ್ವೆ ಟಿ ಹೇಳಿದ್ರಂತೆ, ಸರ್ ಇನ್ನೊಂದು ½ ಅನ್ ಅವರ್ಗೆ ಇನ್ನೊಂದು ರೈಲ್ ಬರೋದು ತತ್ತಿಸ್ತೀನಿ ಅಂದ್ರೆ. ಅವಾಗ ತಾತ ಹೇಳದ್ನಂತೆ, ಯೋ ನಾನು ಫೀಲ್ ಆಗ್ತಿರೋದು ನನ್ನ ಟ್ರೈನ್ ಮಿಸ್ ಆಯ್ತು ಅಂತಲ್ಲ, ನನ್ನನ್ನು ಹತ್ಸಕ್ ಬಂದು ಗಾಬರಿಯಲ್ಲಿ ಅವ್ರು ಹತ್ತು ಬಿಟ್ಟಿದ್ದಾರೆ ಅಂತ. ಲೈಫಲ್ಲಿ ಏನಾದ್ರೂ ಸಾಧಿಸ್ಬೇಕು ಅಂದ್ರೆ ಕ್ಲಾರಿಟಿ ಇರಬೇಕು. ಈ ಏಜ್ ಅಲ್ಲಾದ್ರೂ ಕ್ಲಾರಿಟಿ ಇಟ್ಕೊಳ್ಳಿ, ಇಲ್ಲ ಲೈಫಲ್ಲಿ ಒಬ್ಬನ ಕ್ಲಾರಿಟಿ ಇರುತ್ತೆ, ಅವನಿಗೆ ನೀವು ದುಡಿಬೇಕಾಗುತ್ತೆ. ಇವಾಗಾದ್ರೂ ಗೋಲ್ ಇಟ್ಕೊಳ್ಳಿ, ಇಲ್ಲ ಲೈಫಲ್ಲಿ ಒಬ್ಬನ ಗೋಲ್ ಇರುತ್ತೆ, ಆ ಗೋಲ್ಗೆ ನೀವು ದುಡಿಬೇಕಾಗುತ್ತೆ. ಜೀವನದಲ್ಲಿ ಲೈಫ್ ಒಂಥರ ಕ್ರಿಕೆಟ್ ಇದ್ದಂಗೆ ಮಗ. 11 ಜನ ಫ್ರೆಂಡ್ಸೇ, 11 ಜನ ಫ್ರೆಂಡ್ಸೇ. ಒಂದ್ಸಲ ನೀನು ಬ್ಯಾಟ್ ಹಿಡಿದ್ರೆ ಅಷ್ಟು ಜನ ನೀನು ಯಾವಾಗ ಔಟ್ ಆಗ್ತೀಯ ಅಂತಾನೆ ಕಾಯ್ತಾರೆ. ಇದೇ ಜೀವನ ಅಂದ್ರೆ, ಇದೇ ಜೀವನ ಅಂದ್ರೆ ಎಲ್ಲ ಫ್ರೆಂಡ್ಸೇ. ಲೈಫ್ ಒಂಥರ ಕಬಡ್ಡಿ ಇದ್ದಂಗೆ, ಕಬಡ್ಡಿ 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 ಅಂದ್ರೆ ಯಾರು ಟಚ್ ಮಾಡಲ್ಲ. ಒಂದ್ಸಲ ಗೆರೆ ಮುಟ್ಟು ಮಗ, ಎಲ್ಲರೂ ಅಟ್ ಎ ಟೈಮ್ ಬಂದು ಕಾಲೆಳೆದು ಬಿಸಾಕ್ತಾರೆ. ನಾನು ಹೇಳ್ತಾ ಇರ್ತೀನಿ, ಲೈಫಲ್ಲಿ ಗೆಲ್ಲಬೇಕು ಅಂದ್ರೆ ಪ್ರದೀಪ್ ಈಶ್ವರ್ ಸಕ್ಸಸ್ ಸೀಕ್ರೆಟ್ ಏನು ಅಂದ್ರೆ, ನಮ್ಮಪ್ಪ ಅಮ್ಮ ಒಳ್ಳೆತನ, ಅದು ನನ್ನನ್ನು ಗೆಲ್ಸಿದ್ದು. ನಿಮ್ಮಪ್ಪ ಅಮ್ಮ ಒಳ್ಳೆತನ ನಿಮ್ಮನ್ನೂ ಗೆಲ್ಸುತ್ತೆ. ಫ್ಯಾಮಿಲಿ ಅಂದ್ರೆ ಏನ್ ಗೊತ್ತೇನ್ರೋ? FAMILY, ಫಾದರ್ ಅಂಡ್ ಮದರ್ ಐ ಲವ್ ಯು ಅಂತ. FAMILY, ಫಾದರ್ ಅಂಡ್ ಮದರ್ ಐ ಲವ್ ಯು ಅಂತ. ನಾನೆಲ್ಲ ಯಂಗ್ಸ್ಟರ್ಸ್ಗೂ ಒಂದು ಮಾತು ಹೇಳೋದು, ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಬಟ್ ದೇ ಆರ್ ಯೂಸ್ಡ್ ಲೆಸ್ ಅಂತ. 5 ವರ್ಷ 10 ವರ್ಷ ಕ್ಲಾರಿಟಿ ಇಟ್ಕೊಳ್ಳಿ. ಮನೆಯಲ್ಲಿ 1-1.5 ಲಕ್ಷ ಬಂಡವಾಳ ಹಾಕಿ ಬೈಕ್ ಕೊಡಿಸಿದ ತಕ್ಷಣ 120 ಅಲ್ಲಿ ಹೋದ್ರೆ ಆಗಲ್ಲ. ಸ್ಪೀಡ್ ಇರಬೇಕಾಗಿರೋದು ಮಗನೇ ಫೀಲ್ಡ್ ಅಲ್ಲಿ, ಎನ್ಫೀಲ್ಡ್ ಅಲ್ಲ, ಆವಾಗಲೇ ರಾಯಲ್ ಆಗಿರೋದು. ಬರೆಯೋ ಎಕ್ಸಾಮ್ ಅಲ್ಲಿ ಸ್ಪೀಡ್ ಇರಬೇಕು, ಬರೋ ರಿಸಲ್ಟ್ ಶೀಟ್ ಅಲ್ಲಿ ನಿಮ್ ಸ್ಪೀಡ್ ಇರಬೇಕು. ಬಹಳಷ್ಟು ಜನ ಕೇಳ್ತಾರೆ, ಸರ್ ನಾನೇನೋ ಸಾಧಿಸ್ಬೇಕು ಅನ್ಕೊಂಡಿದ್ದೀನಿ, ಏನ್ ಮಾಡೋದು? ಕಷ್ಟಪಟ್ಟು ಓದ್ಬೇಕು, ಇಷ್ಟಪಟ್ಟು ಓದ್ಬೇಕು. ಹೆಂಗ್ ಓದ್ಬೇಕು ಅಂದ್ರೆ, ಒಂದು ದಿನ ನಿನ್ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಹಾಕ್ಬಿಡ್ಬೇಕು ನೋಡು. ನಿನ್ ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಹಾಕ್ಬಿಡ್ಬೇಕು. ಹೆಂಗ್ ಓದ್ಬೇಕು ಅಂದ್ರೆ, ಹೂ ಆರ್ ಯು ಅಂದವರು ಹೌ ಆರ್ ಯು ಅನ್ಬೇಕು. ಹೆಂಗ್ ಓದ್ಬೇಕು ಅಂದ್ರೆ, ನಿನ್ನ ಮುಖ ಕಂಡ್ರೆ ಆಗದೆ ಇರೋರು ನಿನ್ ರೆಸ್ಪೆಕ್ಟ್ ಮಾಡ್ಬೇಕು. ನನ್ನ ಇಂಟೆನ್ಷನ್ ಏನ್ ಗೊತ್ತಾ ಬ್ರದರ್? ಲೈಫಲ್ಲಿ ಅಪ್ಪ ಅಮ್ಮಗಿಂತ ಗ್ರೇಟ್ ಯಾರು ಇಲ್ಲ. ಯಾರು ತಂದೆ ತಾಯಿನ ಜಾಸ್ತಿ ಪ್ರೀತಿಯಿಂದ ನೋಡ್ಕೊಂತಾರೋ, ಪ್ರೀತಿ ಮಾಡ್ತಾರೋ, ಆವ್ರೇಜ್ ಟ್ಯಾಲೆಂಟೆಡ್ ಆದ್ರೂ ಪರವಾಗಿಲ್ಲ, ಲೈಫಲ್ಲಿ ಗೆದ್ದು ಬಿಡ್ತೀರಾ. ಕೆಲವ್ರು ಕೇಳ್ತಾರೆ, ಅಣ್ಣ ನಾನು ಎಕ್ಸಾಮ್ ಬರೆಯೋಕೆ ಹೋದ್ರೆ ಸೋತೋಗ್ತೀನಿ, ಭಯ ಆಗುತ್ತೆ, ಫೇಲ್ ಆಗುತ್ತೆ, ಏನ್ ಮಾಡೋದು ಅಂತ. ತಲೆ ಕೆಡಿಸ್ಕೋಬೇಡಿ, ಬಿ ಸ್ಟ್ರಾಂಗ್ ಇನಫ್. ಒಂದು ದೇವಸ್ಥಾನ ಬಾಗ್ಲಾಕಿರ್ತಾರೆ, ದೇವ್ರು ಕಲ್ಲಿಂದ ಆಗಿರುತ್ತೆ, ನೆಲನೂ ಕಲ್ಲಿಂದ ಆಗಿರುತ್ತೆ. ಕೆಳಗಡೆ ಇರೋ ಕಲ್ಲು ದೇವ್ರ ಕಲ್ಲನ್ನ ಕೇಳುತ್ತೆ, ದೇವ್ರೇ ಒನ್ಸ್ ಅಪಾನ್ ಎ ಟೈಮ್ ನೀನು ಕಲ್ಲು ನಾನು ಕಲ್ಲು, ಆದ್ರೆ ಇವತ್ತು ನಿನ್ನ ಪೂಜೆ ಮಾಡ್ತಾರೆ, ನನ್ನ ಕಾಲಲ್ಲಿ ತುಳಿತಾರೆ, ಯಾಕೆ ಅಂತ. ಆ ದೇವ್ರ ಕಲ್ಲು ಹೇಳ್ತಂತೆ ಕೆಳಗಡೆ ಇರೋ ಕಲ್ಲಿಗೆ, ಮಗನೇ ಅವತ್ತು ಶಿಲ್ಪಿ ಕೆತ್ತಕ್ ಬಂದಾಗ ಒಂದೇಟಕ್ಕೆ ಪೀಸ್ ಆದೆ, ಎಷ್ಟೇಟ್ ತಿಂದಿದ್ರೆ ಇವತ್ತಿನ ರೇಂಜಿಗೆ ಬಂದಿರಬೇಕು ಅಂತ. ನೋ ಪೇನ್ ನೋ ಗೇನ್. ಕರೆಕ್ಟಾಗಿ ಜೀವನದಲ್ಲಿ ಏನಾದ್ರೂ ಅಚೀವ್ ಮಾಡಬೇಕು ಅಂದ್ರೆ
ಇನ್ನು ಕೆಲವ್ರು ಹೇಳ್ತಾರೆ, ಸರ್ ಹೋಗಿ ಸರ್ ನಾನು ಹಣೆ ಬರದಲ್ಲಿ ಬರ್ದೇ ಇಲ್ಲ. ಇನ್ನು ಕೆಲವರು ಸ್ಯೂಸೈಡ್ ಮಾಡ್ಕೊಂಡು ಸತ್ತೋಗ್ತಾರೆ. ಸ್ಯೂಸೈಡ್ ಮಾಡ್ಕೊಂಡು ಸತ್ತೋಗ್ಬೇಡ, ಮತ್ತೆ ಹುಟ್ಟಿದ್ರೆ LKG ಇಂದ ಆಗ್ತಾರೆ, ಹೇಳ್ತಾ ಇದ್ದೀನಿ. ಇವಾಗ್ಲೇ ಈ CBSE ICSE ಓದಕ್ಕಾಗ್ತಿಲ್ಲ ನಮ್ ಕೈಯಲ್ಲಿ. ಮತ್ತೆ ಅಪ್ಪಿ ತಪ್ಪಿ ಹೋದ್ರೆ LKG ಇಂದ ಓದಿಸ್ತಾರೆ. ಇವಾಗ 85 ತೆಗೆದ್ರು ಸ್ಕೂಲು ಕಾಲೇಜಲ್ಲಿ ಮರ್ಯಾದೆ ಸಿಗ್ತಿಲ್ಲ ನಮ್ಗೆ. ಅದಕ್ಕೆ ಸತ್ತೋಗ್ಬೇಕು ಅಂದಾಗ ಬೇಡ ಬೇಡ ಬೇಡ, ಸತ್ತೋದ್ರೆ ಮತ್ತೆ ಹುಟ್ತೀವಿ, LKG ಇಂದ ಆಗ್ತಾರೆ ಅಂತ ಡಿಸಿಷನ್ ತಗೋಬಾರ್ದು. ಸ್ಯೂಸೈಡ್ ಇಸ್ ಅ ಪರ್ಮನೆಂಟ್ ಸೊಲ್ಯೂಷನ್ ಫಾರ್ ಅ ಟೆಂಪರರಿ ಪ್ರಾಬ್ಲಮ್. ಏನೋ ಸಾಧಿಸ್ಬೇಕು ಅಂತ ಪ್ರಯತ್ನ ಪಡ್ತೀವಿ ಮನೆಯಲ್ಲಿ, ಸರ್ ನಮ್ಮಪ್ಪ ಬಡವರು, ನಮ್ಮಮ್ಮ ಬಡವರು. ಇಫ್ ಯುವರ್ ಫಾದರ್ ಆರ್ ಮದರ್ ಇಸ್ ಪುವರ್, ಇಟ್ಸ್ ನಾಟ್ ಯುವರ್ ಮಿಸ್ಟೇಕ್. ಇಫ್ ಯು ಬಿಕಮ್ ಎ ಪುವರ್ ಫಾದರ್ ಆರ್ ಮದರ್, ಇಟ್ಸ್ ಯುವರ್ ಮಿಸ್ಟೇಕ್ ಸರ್, ಇಟ್ಸ್ ಯುವರ್ ಮಿಸ್ಟೇಕ್. ನಿಮ್ಮ ಅಪ್ಪ ಅಮ್ಮ ಬಡವರಾದ್ರೆ ತಪ್ಪಿಲ್ಲ, ಬಟ್ ನೀನ್ ನಿನ್ನ ಮಕ್ಕಳಿಗೆ ಬಡ ತಂದೆ ಅಥವಾ ಬಡ ತಾಯಿ ಆಗ್ಬೇಡ. ಲೈಫಲ್ಲಿ ಹಣೆ ಬರನೆಲ್ಲ ಬ್ಲೇಮ್ ಮಾಡಬೇಡ. ಇನ್ನು ಕೆಲವರು ಸೂಸೈಡ್ ಮಾಡ್ಕೊಳ್ಳಾಗ ಡೆತ್ ನೋಟಲ್ಲಿ ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀನಿ, ಮರ್ಯಾದೆ ಹೋಯ್ತು, ರೆಸ್ಪೆಕ್ಟ್ ಹೋಯ್ತು, ಮರ್ಯಾದೆ ಹೋಯ್ತು. ಮರ್ಯಾದೆ ಇದೆ ಅಂತ ಯಾರು ಹೇಳಿದವ್ರು ನಿಮಗೆ? ಮೈ ಡಿಯರ್ ಯಂಗ್ಸ್ಟರ್ಸ್, ಈ ಕಳೆದ 18-20 ವರ್ಷದಲ್ಲಿ ಯಾರಾದ್ರೂ ಒಂದೇ ಒಂದ್ಸಲ ಜಸ್ಟ್ ರಿಮೈಂಡ್ ಒಂದ್ಸಲ ಕೂರಿಸ್ಕೊಂಡು ನಿಮಗೆ ಮರ್ಯಾದೆ ಇದೆ ಅಂತ ಹೇಳಿದಾರ? ಇಲ್ದೇ ಇರೋದನ್ನ ಯಾಕಿದೆ ಅನ್ಕೊಂಡಿದ್ದೀರಾ? ಇಲ್ದೇ ಇರೋದನ್ನ ಯಾಕೆ ಹೋಗಿದೆ ಅನ್ಕೊಂತಾ ಇದ್ದೀರಾ? ಅದಕ್ಕೆ ಗಟ್ಸ್ ಇರಬೇಕು. ನಾನು ಕರ್ನಾಟಕದ ಎಲ್ಲಾ ಮಿಡಿಲ್ ಕ್ಲಾಸ್ ಹುಡುಗರಿಗೆ, ವಿಶೇಷವಾಗಿ ಕನ್ನಡ ಮೀಡಿಯಂ ಆವರೇಜ್ ಬ್ಯಾಕ್ ಗ್ರೌಂಡ್ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ, ನಿನ್ಗೇನು ಅನ್ಸುತ್ತೋ ಒಂದು 5 ವರ್ಷ 10 ವರ್ಷ ಕ್ಲಾರಿಟಿಯಾಗಿ ಡಿಸಿಷನ್ ತಗೋ. ನಿಮ್ಮ ಅಪ್ಪ ಅಮ್ಮನ ಕಡಿಮೆ ಹರ್ಟ್ ಮಾಡು. ನೋಡೋ, ಬಹಳಷ್ಟು ಜನ ಹುಡುಗರಿಗೆ ಹೇಳ್ತಿರ್ತೀನಿ, ನೀನು ಇಷ್ಟಪಟ್ಟು ಹುಡುಗಿ ಗ್ರೇಟ್ ಅಲ್ಲ ಅಂತ ಹೇಳ್ತಿಲ್ಲ, ನಿಮ್ಮ ಅಮ್ಮ ಅಷ್ಟು ಗ್ರೇಟ್ ಅಲ್ಲ ಅಂತ ಹೇಳ್ತಾ ಇದ್ದೀನಿ. ನೀವು ಇಷ್ಟಪಟ್ಟು ಹುಡುಗ ಒಳ್ಳೆಯವನಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ನಿಮ್ಮ ಅಪ್ಪ ಅಷ್ಟು ಜೆಂಟ್ಲ್ಮ್ಯಾನ್ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಒಬ್ಬ ಹುಡುಗನ್ನ ಕಡಿಮೆ ಹರ್ಟ್ ಮಾಡೋ ಯಂಗ್ಸು ಅಂದ್ರೆ ಅದು ತಾಯಿ, ಒಬ್ಬ ಹುಡುಗಿನ ಕಡಿಮೆ ಹರ್ಟ್ ಮಾಡೋ ಜೆಂಟ್ಲ್ಮ್ಯಾನ್ ಅಂದ್ರೆ ಅದು ಅಪ್ಪ ಮಾತ್ರನೇ. ಬಹಳಷ್ಟು ಜನಕ್ಕೆ ಗೊತ್ತಾಗಲ್ಲ. ಲೈಫಲ್ಲಿ ಏನಾದರೂ ಅಚೀವ್ ಮಾಡಬೇಕು ಅಂತ ಅನ್ಕೊಂಡಾಗ, ಈಗ ಈ ಸ್ಟೇಜಲ್ಲಿ ಒಂದು 2 ವರ್ಷನೋ 3 ವರ್ಷನೋ ಒಂದು 5 ವರ್ಷನೋ ಕಾನ್ಸಂಟ್ರೇಟ್ ಮಾಡಿ ಓದ್ಬಿಡಿ, ತಲೆಗೆಡಿಸ್ಕೋಬೇಡಿ. ಒಂದು ಸಮಸ್ಯೆ ಆದರೆ ಫೇಸ್ ಮಾಡಿ.